ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗೇರಿ. ಮರಿಯಾದ ಪುರುಷೋತ್ತಮನಾದಂಥ ಶ್ರೀರಾಮನ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ನಿನ್ನೆ ನಮ್ಮೂರಿನ ಕುಲಪುರೋಹಿತರಾದಂಥ ವೇದಮೂರ್ತಿ ಪ್ರಸನ್ನ ಭಟ್ಟರ ಮನೆಯಲ್ಲಿ ನಡೆದಂಥ ರಾಮತಾರಕ ಮಂತ್ರ ಪಠಣದಲ್ಲಿ ಊರಿನ ಮಾತೆಯರೆಲ್ಲ ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗಿರುವುದು ಬಹಳ ಸಂತೋಷವಾಯಿತು. ಅಸತ್ತಿನಿಂದ ಸತ್ತಿನೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕೊಂಡೊಯ್ಯುವ ಅರಿವೇ ಧರ್ಮ ಪ್ರಜ್ಞೆ. ಅದು ಆನಂದ ಸಾಗರ, ಅಮೃತ ಸರೋವರ. ಅದನ್ನು ಹೊಂದಲು ಅಗತ್ಯವಾದ ಜ್ಞಾನದ ಪರಿಪಾಕವೇ ಧರ್ಮ ಪ್ರಜ್ಞೆ ಎಂದು ಹಿರಿಯರು ಅನುಭವಿಗಳು ಆದಂಥ ಪ್ರೊಫೆಸರ್ ರಾಮಚಂದ್ರ ಗಭಟ್ ಕೋಟೆಮನೆಯವರು ಹೇಳಿದ್ದಾರೆ. ಎಲ್ಲರೂ ಒಪ್ಪಲೇಬೇಕಾದಂಥ ಮಾತು. ಆದ್ದರಿಂದ ಮಂಗಲ ಕಾರ್ಯ ನಡೆಯುವ ಎಲ್ಲರ ಮನೆಯಲ್ಲೂ ಕೂಡ ಸಾಧ್ಯವಾದ ರೀತಿಯಲ್ಲಿ ಶ್ರೀರಾಮನಾಮ ಜಪ, ಲಲಿತಾ ಸಹಸ್ರನಾಮ ಪಠಣ, ಶಾಂಕರ ಸ್ತೋತ್ರ ಪಠಣ, ಭಗವದ್ಗೀತೆಯ ಪಠಣ, ಭಜನೆ, ವಿಷ್ಣು ಸಹಸ್ರನಾಮ ಪಠಣ ಇವುಗಳನ್ನು ನಡೆಸುವುದರಿಂದ ನಮ್ಮ ಸನಾತನ ದಿವ್ಯ ಪರಂಪರೆಯ ಅರಿವು ನಮ್ಮಲ್ಲಿ ಮೂಡಲಿ, ಜೊತೆಗೆ ಧರ್ಮಾಸಕ್ತಿ ಹೆಚ್ಚಾಗಲಿ ಎನ್ನುವಂಥ ಸದಾಶಯದೊಂದಿಗೆ ದೇವರು ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದಲಂಕಾರ, ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ವು, ದಾವುದಾದೊಳಿತು ಮಂಕುತಿಮ್ಮ, ದಾವುದಾದೊಳಿತು ಮಂಕುತಿಮ್ಮ. ದೇವಸ್ಥಾನಗಳಿಗೆ ಹೋಗುವುದು, ದೇವರ ಭಜನೆಯನ್ನು ಮಾಡುವುದು, ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವುದು ಇವುಗಳೆಲ್ಲ ಜೀವನಕ್ಕೆ ಸೊಗಸನ್ನ, ಅಲಂಕಾರವನ್ನು ತಂದುಕೊಡುತ್ತವೆ. ಮನಸ್ಸಿನ ಉದ್ಧಾರಕ್ಕೆ, ನೆಮ್ಮದಿಗೆ ಕಾರಣವಾಗುತ್ತವೆ. ಆದ್ದರಿಂದ ನಮ್ಮ ಕೆಟ್ಟ ಆಲೋಚನೆಗಳು, ದುಷ್ಟ ಭಾವನೆಗಳನ್ನು ದೂರ ಮಾಡುವಂಥ ಧಾರ್ಮಿಕ ಚಟುವಟಿಕೆಗಳಲ್ಲಿ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಗಿಯಾಗುವುದರ ಮೂಲಕ ಧನ್ಯತಾ ಭಾವವನ್ನು ಅನುಭವಿಸೋಣ. ಮನಸ್ಸನ್ನು ಶಾಂತವಾಗಿಸಿಕೊಳ್ಳುವುದರತ್ತ ಪ್ರಯತ್ನಶೀಲರಾಗೋಣ. ರಾಮ ರಾಮ ಶ್ರೀರಾಮ ದಶರಥ ರಾಮ ರಘುಕುಲ ದಾಮನೇ. ರಾಮ ರಾಮ ಶ್ರೀರಾಮ ದಶರಥ ರಾಮ ರಘುಕುಲ ಧಾಮನೇ. ಸ್ವಾಮಿ ಭಜಕರ ಪ್ರೇಮಿ ಸೀತಾ ರಾಮ ಸದ್ಗುಣ ಧಾಮನೇ. ರಾಮ ರಾಮ ಶ್ರೀ ರಾಮ ದಶರಥ ರಾಮ ರಘುಕುಲ ಧಾಮನೇ. ಶ್ರೀರಾಮ ರಘುಕುಲ ಧಾಮನೇ. ಶ್ರೀರಾಮ ರಘುಕುಲ ಧಾಮನೇ. ಧನ್ಯವಾದಗಳು.